ನಮಸ್ಕಾರ. ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ. ನಾನು ಭಾರ್ಗವಿ. ಇವತ್ತು ಅಪೂಪ ಮಾಡ್ತಿದ್ದೀವಿ ನಮ್ಮ ಮನೆಯಲ್ಲಿ. ಅಪೂಪ ಮಾಡೋದಕ್ಕೆ ಏನೇನು ಬೇಕು ನೋಡೋಣ ಬನ್ನಿ. ಇಲ್ಲಿ ಒಂದು ಪಾವು ಅಕ್ಕಿ ಇಟ್ಕೊಂಡಿದ್ದೀನಿ ನೋಡಿ. ಅಕ್ಕಿ ಇಟ್ಕೊಂಡಿದ್ದೀನಿ, ಬೆಲ್ಲ ಇಟ್ಕೊಂಡಿದ್ದೀನಿ, ಏಲಕ್ಕಿ ಇಟ್ಕೊಂಡಿದ್ದೀನಿ. ಒಂದು ಪಾವು ಅಕ್ಕಿಗೆ ಒಂದು ಪಾವು ಕುಟ್ಟಿದ ಬೆಲ್ಲ, ಒಂದು ಪಾವು ಕುಟ್ಟಿದ ಬೆಲ್ಲ ಇಟ್ಕೊಂಡಿದ್ದೀನಿ. ಮತ್ತು 5 ಏಲಕ್ಕಿ ಇಟ್ಕೊಂಡಿದ್ದೀನಿ. ಅದನ್ನು ಅಕ್ಕಿನ 2 ದಿನ ನೆನೆಸಿಟ್ಕೊಂಡಿದ್ದೀನಿ. 2 ದಿನ ನೆನೆಸಿಟ್ಟಿರೋದದು. ಅದನ್ನು ನೀರೆಲ್ಲ ಚೆಲ್ಬಿಟ್ಟು, ಅಂದರೆ ಅದನ್ನು ನೀರೆಲ್ಲ ಬೇರೆ ಮಾಡ್ಕೋಬೇಕು. ಶೋಧಿಸ್ಕೊಂಡು ಒಂದು ಬಟ್ಟೆ ಹರಡಿಬಿಟ್ಟು ಅದ್ರ ಮೇಲೆ ಈ ಅಕ್ಕಿನ ಒಣಗಿಸ್ಕೊಳ್ಳಿ. ನೋಡಿ, ಎಲ್ಲ ತೆಕ್ಕೊಂಡೆ ಒಂದು ಬಟ್ಟೆನ ಹಾಕಿ ಅದ್ರ ಮೇಲೆ ಈ ಅಕ್ಕಿನ ಹಾಕಿ ಅದನ್ನು ಹರಡ್ತೀನಿ. ಅಂದರೆ ಅದು ಒದ್ದೆ ಇರಬಾರ್ದು ಅಷ್ಟೇ. ಒದ್ದೆ ಆರಿಬಿಟ್ರೆ ನೀವು ಮಿಕ್ಸಿಗೆ ಹಾಕ್ಕೋಬೋದು. ಮೊದಲು ಹಳೆ ಕಾಲದಲ್ಲೆಲ್ಲ ನಮ್ಮಮ್ಮ, ನಮ್ಮ ದೊಡ್ಡಮ್ಮಂದರು ಎಲ್ಲ ಅದನ್ನು ಕುಟ್ಟಿ ಎಲ್ಲ ಮಾಡ್ತಿದ್ರು. ಇವಾಗ ಆದರೆ ಏನಿಲ್ಲ, ಈ ಮಿಕ್ಸಿನಲ್ಲಿ ಮಾಡ್ಕೋಬೋದು ನೀಟಾಗಿ. ನೋಡಿ, ಇವಾಗ ಆಯಿತು. ಒಂದು 5 ನಿಮಿಷ ಬಿಟ್ಟ ಮೇಲೆ ಅದು ಈ ಥರ ಕೈ ಅಂದರೆ ಒದ್ದೆ ಆರ್ತು. ಇವಾಗ ಅದನ್ನು ಮಿಕ್ಸಿಗೆ ಹಾಕ್ಕೋತೀನಿ. ಅವಾಗೆಲ್ಲ ಕುಟ್ಟುತ್ತಿದ್ರು, ಒಂದು ಒರಳು ಕಲ್ಲಲ್ಲಿ ನೀಟಾಗಿ ಕುಟ್ತಿದ್ರು. ಇವಾಗ ಕುಟ್ಟೋದೆಲ್ಲ ಇಲ್ಲ, ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ತೀವಿ. ನೋಡಿ, ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತೀನಿ, ಪುಡಿ ಮಾಡ್ಕೊಳ್ತೀನಿ. ನೋಡಿ, ಪೌಡರ್ ಆಯಿತು, ಅಂದರೆ ಹಿಟ್ಟಾಯಿತು. ಅದನ್ನು ಜರಡಿ ಹಿಡ್ಕೊಳ್ತೀನಿ. ನೋಡಿ, ಆ ಜರಡಿಗೆ ಯಾಕೆ ಅಂದರೆ ಅದು ರವೆ ಇದ್ದರೆ ನಿಮಗೆ ಅಪೂಪ ಅಷ್ಟು ಚೆನ್ನಾಗಿ ಬರಲ್ಲ. ಎಲ್ಲ ಪೂರ್ತಿ ನೈಸಾಗಿ ಪುಡಿ ಆಗಬೇಕು. ನೋಡಿ, ಈ ಥರ ಒಂದು ಬಟ್ಲು ಹಾಕ್ಬಿಟ್ರೆ ನೀಟಾಗಿ ಅದು ಹಿಟ್ಟು ಕೆಳಗಡೆ ಬೀಳುತ್ತೆ, ಇಲ್ಲ ಅಂದರೆ ನಿಧಾನ ಆಗುತ್ತೆ. ಹಾಗಾಗಿ ಅದನ್ನು ನೀಟಾಗಿ ಇದು ಮಾಡ್ಕೊಳ್ತೀವಿ. ರವೆ ಇರೋದನ್ನು ಅದನ್ನು ಒಂದು ಬಟ್ಲಲ್ಲಿ ತೆಕ್ಕೊಂಡು ಮತ್ತೆ ಇನ್ನೊಂದು ಅಕ್ಕಿ ಇದೆಯಲ್ಲ ಅದನ್ನು ಮಿಕ್ಸಿಗೆ ಹಾಕ್ಕೋಬೇಕಲ್ಲ, ಆವಾಗ ಅದನ್ನು ಹಾಕ್ಕೊಂಡ್ಬಿಡ್ತೀನಿ ಅದ್ರ ಜೊತೆಯಲ್ಲಿ. ನೋಡಿ, ಇವಾಗ ಅದನ್ನು ಹಾಕ್ಕೊಂಡು ಇನ್ನೊಂದು ಸರ್ತಿನೂ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತೀವಿ. ಇದು ಹಿಟ್ಟು ಅಂದರೆ ಚೆನ್ನಾಗಿ ನೆಂದರೆ 2 ದಿನ ನೆಂದಾಗ ನಿಮ್ಗೆ ಅಪೂಪ ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಕೆಲವರು 3 ದಿನವೂ ನೆನೆಸ್ತಾರೆ, ನಾನು 2 ದಿನ ನೆನೆಸ್ದೆ. ನೋಡಿ, ಆಯಿತು, ನೈಸ್ ಪೌಡರ್ ಆಯಿತು. ಅದನ್ನು ಜರಡಿ ಹಿಡ್ಕೊಳ್ತೀವಿ. ನೋಡಿ, ಜರಡಿ ಹಿಡ್ಕೊಂಡೆ ಅದನ್ನು ಏನು ಮಾಡಬೇಕು, ಅದನ್ನು ಒತ್ತಿ ಇಟ್ಬಿಡಬೇಕು. ನೋಡಿ, ಈ ಪ್ರೆಸ್ ಮಾಡಿ ಇಟ್ಬಿಟ್ಟು ಅದನ್ನು ಒಂದು ತಟ್ಟೆ ಮುಚ್ಚಿಬಿಟ್ಟು ಇಟ್ಬಿಡೋದು. ಯಾಕೆಂದರೆ ಇನ್ನು ಪಾಕ ಮಾಡಬೇಕು, ಟೈಮ್ ಇದೆಯಲ್ಲ, ಅದು ಒಂಥರ ಆರ್ಬಿಡಬಾರ್ದು. ಒತ್ತಿಟ್ಟೆ. ನೋಡಿ, ಇಲ್ಲೊಂದು ಪಾತ್ರೆ ಇಟ್ಕೊಂಡೆ. ಪಾತ್ರೆ ಇಟ್ಟು ಅದಕ್ಕೆ ಬೆಲ್ಲ ಹಾಕ್ಕೊಳ್ತೀನಿ. ಒಂದು ಪಾವು ಇಟ್ಕೊಂಡಿದ್ದನ್ನು ಬೆಲ್ಲನ ಅದನ್ನು ಹಾಕ್ಕೊಂಡು ಅದಕ್ಕೆ 1/4 ಲೋಟ ನೀರು ಹಾಕ್ಕೊಳ್ತೀನಿ ಅಷ್ಟೇ. ಕರಗಬೇಕು ಅಷ್ಟೇ. ಇವಾಗ ಏನಿದೆ ಬೆಲ್ಲ ಕರಗಿದ್ರೆ ಸಾಕು. ಆಮೇಲೆ ಪಾಕ ಮಾಡೋದು ಆಮೇಲೆ ಮಾಡ್ಕೊಳ್ತೀನಿ. ಮೊದಲು ಕರಗಿಸಿ ಅದನ್ನು ಶೋಧಿಸ್ಕೊಳ್ತೀನಿ. ಏಕೆಂದರೆ ಕೆಲವು ಸರ್ತಿ ಈ ಬೆಲ್ಲಗಳಲ್ಲಿ ಕಬ್ಬಿಂದು ಒಂದು ಕಡ್ಡಿ ಮತ್ತು ಇದು ಕಲ್ಲು ಈ ಥರದ್ದೆಲ್ಲ ಇರುತ್ತೆ. ಅದನ್ನು ಸ್ಟವ್ ಆನ್ ಮಾಡಿಕೊಂಡು ನೋಡಿ ಕರಗಿತು ಅದನ್ನು ಇವಾಗ ಶೋಧಿಸ್ಕೊತೀನಿ. ಅದನ್ನು ಇನ್ನೊಂದು ಅಂದರೆ ಒಂದು ನಾವು ಪಾಕ ಮಾಡಬೇಕಂದ್ರೆ ಸ್ವಲ್ಪ ದಪ್ಪ ತಳ ಇರೋ ಪಾತ್ರೆ ಇಡಬೇಕು. ಇಲ್ಲ ತೆಳುವಾಗಿದ್ದರೆ ನಿಮಗೆ ಅದು ಬೇಗ ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ಒಂದು ಸ್ವಲ್ಪ ದಪ್ಪ ತಳ ಇರೋವಂಥ ಪಾತ್ರೆ ಇಟ್ಕೊಂಡ್ರೆ ಒಳ್ಳೆಯದು. ನೋಡಿ, ಅದು ಶೋಧಿಸ್ಕೊಳ್ತೀನಿ. ಬೆಲ್ಲ ಚೆನ್ನಾಗಿ ಕರಗಿದೆ. ನಮ್ಮ ಮನೆಯಲ್ಲಿ ನಾವು ಉಂಡೆ ಬೆಲ್ಲ ಉಪಯೋಗಿಸ್ತೀವಿ. ಸರಿ, ನಾವು ಉಂಡೆ ಬೆಲ್ಲ ಹಾಕಿ ಮಾಡ್ತಿದ್ವಿ. ನೋಡಿ, ಅದನ್ನು ಶೋಧಿಸ್ಕೊಂಡೆ. ಇನ್ನೂ ಅಂಥ ಇದಿಲ್ಲ, ಇನ್ನೂ ಕಸ ಇಲ್ಲ. ಇರಲಿ, ಆದರೂ ಒಂದು ಸರ್ತಿ ಶೋಧಿಸ್ಕೊಂಬಿಡೋದು ಒಳ್ಳೆಯದು. ಇವಾಗ ಅದನ್ನು ಪಾಕ ಆಗಕ್ಕೆ ಬಿಡ್ತೀವಿ. ನೀಟಾಗಿ ಅದು ಕೈ ಆಡಿಸ್ತಾ ಇರಬೇಕು. ಪಾಕ ನೋಡಿ, ಇದು ಎಲ್ಲ ಒಂಥರ ಇದನ್ನು ಗೆಜ್ಜೆ ಪಾಕ ಅಂತ ಹೇಳ್ತಾರೆ. ಗೆಜ್ಜೆ ಪಾಕ ಇದೆ, ಮತ್ತು 1 ಎಳೆ ಪಾಕ, 2 ಎಳೆ ಪಾಕ, ಈ ಥರದ್ದೆಲ್ಲ ಸುಮಾರು ಇದೆ. ಇವಾಗ ಇಲ್ಲಿ ಒಂದು ಪಾತ್ರೆ ಒಂದು ಬಟ್ಲಲ್ಲಿ ಒಂದು ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ. ಅಂದರೆ ಚೆಕ್ ಮಾಡ್ಕೊಳ್ಳೋದು ಪಾಕ ಆಗಿದೆಯಾ ಇಲ್ವಾ ಅಂತ. ಈ ಥರನೇ ಇದಕ್ಕೆ ಮಾಡೋದು. ಇಲ್ಲ, ಇನ್ನೂ ಆಗಿಲ್ಲ, ಅದು ಕರಗ್ಬಿಡ್ತು. ಇನ್ನೊಂದು ಸ್ವಲ್ಪ ಮೀಡಿಯಮ್ ಉರಿನಲ್ಲೇ ಇಟ್ಕೊಂಡು, ಜೋರು ಉರಿ ಮಾಡ್ಕೊಂಡಿಲ್ಲ, ಮೀಡಿಯಮ್ ಉರಿನಲ್ಲೇ ಅದು ಆಗ್ತಿದೆ. ನೋಡಿ, ಇನ್ನೊಂದು ಸರ್ತಿ ಚೆಕ್ ಮಾಡ್ತಿದ್ದೀನಿ. ಇನ್ನೂ ಆಗಿಲ್ಲ, ಇನ್ನೊಂದು ಸ್ವಲ್ಪ ಆಗಬೇಕು. ಆಗಲಿ, ಸ್ವಲ್ಪ ಕಡಿಮೆ ಉರಿ ಮಾಡಿ ಇವಾಗ ತೋರಿಸ್ತೀನಿ ನೋಡಿ.
ಇವಾಗ ಆಗಿದೆ ಅನಿಸುತ್ತೆ, ಅದು ತಳಗಡೆ ಹೋಗಿ ಕೂತ್ಕೊತು ನೋಡಿ. ಇವಾಗ ತೋರಿಸ್ತೀನಿ. ಈ ಥರ ಆಗಬೇಕು. ಇವಾಗ ಆಗಿದೆ. ಕಮ್ಮಿ ಉರಿ ಮಾಡಿದೆ. ಇವಾಗ ಕಮ್ಮಿ ಉರಿ ಮಾಡಿ ಆ ಹಿಟ್ಟನ್ನು ಹಾಕ್ತೀನಿ. ಪಾಕ ರೆಡಿ ಆಯಿತು. ಪಾಕ ರೆಡಿ ಆದಮೇಲೆ ಪೂರ್ತಿ ಸಿಮ್ಮಲ್ಲೇ ಇಟ್ಕೊಂಡು ಹಿಟ್ಟನ್ನು ಹಾಕ್ತೀನಿ ನೋಡಿ. ಸ್ವಲ್ಪ ಹಿಟ್ಟು ಒಂದು ಬಟ್ಲ ತೆಗೆದು ಇಟ್ಕೊಂಡಿದ್ದೀನಿ. ಬೇಕನ್ಸಿದ್ರೆ ಅದು ಪೂರ್ತಿ ತಣ್ಣಗಾದ್ಮೇಲೆ ಬೇಕನ್ಸಿದ್ರೆ ಹಾಕ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಹಾಕಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಪಾಕ ರೆಡಿ ಆಯಿತು ಅಂದರೆ ಇದನ್ನೆಲ್ಲ ಬೇಗ ಮಾಡ್ಕೊಂಡ್ಬಿಡ್ಬೇಕು. ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮಾಡಿದ್ಮೇಲೆ ನಿಮಗೆ ಅದು ನೀಟಾಗಿ ಕರಗಿಬಿಡತ್ತೆ, ಗೊತ್ತಾಗುತ್ತೆ. ತೋರಿಸ್ತೀನಿ ನೋಡಿ. ಎಲ್ಲ ನೀಟಾಗಿ ಗಂಟು ಆ ಥರ ಎಲ್ಲ ಏನೂ ಆಗೋದಿಲ್ಲ. ಎಲ್ಲ ನೋಡಿ, ಎಲ್ಲ ಚೆನ್ನಾಗಿ ಆಯಿತು. ಎಲ್ಲ ಆ ಥರ ಕಲಿಸ್ಬಿಟ್ಟು ಅದನ್ನು ಪೂರ್ತಿ ತಣ್ಣಗಾಗಕ್ಕೆ ಬಿಟ್ಬಿಡಬೇಕು ನೋಡಿ. ತೋರಿಸ್ತಿದ್ದೀನಿ. ಅದು ಈ ಥರ ಇವಾಗಿರುತ್ತೆ. ಅದು ಎಲ್ಲ ತಣ್ಣಗಾದ್ಮೇಲೆ ಇವಾಗ ತುಂಬ ಬಿಸಿ ಇದೆ ಅದು ಹಾಗಾಗಿ ಅದು ಈ ಥರ ಹದದಲ್ಲಿದೆ. ಪೂರ್ತಿ ತಣ್ಣಗಾದ್ಮೇಲೆ ಒಂದು ತಟ್ಟೆ ಮುಚ್ಚಿಟ್ಬಿಡ್ತೀನಿ. ತಣ್ಣಗಾದ್ಮೇಲೆ ಆಮೇಲೆ ಅದನ್ನು ನಾನು ತೋರಿಸ್ತೀನಿ. ಇವಾಗ ಇದನ್ನು ತಟ್ಟೆ ಮುಚ್ಚಿಟ್ಬಿಡ್ತೀನಿ. ಈ ಹದದಲ್ಲಿದೆ ನೋಡಿ. ಇದರಲ್ಲಿರೋದೇ ಪಾಕ ಅದೆಲ್ಲ ಚೆನ್ನಾಗಿತ್ತಂದರೆ ನಿಮಗೆ ಅಪೂಪ ತುಂಬ ಚೆನ್ನಾಗಿ ಬರುತ್ತೆ. ಇಷ್ಟಪಟ್ಟು ತಿಂತಾರೆ ನೋಡಿ. ಮುಚ್ಚಿಟ್ಬಿಟ್ಟೆ, ಇದು ತಣ್ಣಗಾಗಕ್ಕೆ ಬಿಟ್ಬಿಟ್ಟೆ. ಇವಾಗ ಅದಕ್ಕೊಂದು 5 ಏಲಕ್ಕಿನ ಪುಡಿ ಮಾಡಿ ಇಟ್ಕೊಳ್ತೀನಿ. ಪುಡಿ ಮಾಡಿ ಇಟ್ಕೊಂಡು ಇವಾಗ ಅದು ಆದಮೇಲೆ ತೋರಿಸ್ತೀನಿ. ಇಲ್ಲಿ ಗಸಗಸೆ ಇಟ್ಕೊಂಡಿದ್ದೀನಿ 1-2 ಸ್ಪೂನು. ಇಲ್ಲಿ ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ತುಪ್ಪ ಇಟ್ಕೊಂಡಿದ್ದೀನಿ. ಈಗ ನಾನು ತೋರಿಸ್ತೀನಿ ನೋಡಿ ಎಷ್ಟು ಗಟ್ಟಿಯಾಗಿದೆ. ಆವಾಗ ಹೇಗಿತ್ತು, ಇವಾಗ ಹೇಗಿದೆ ನೋಡಿ. ಕೈಯಲ್ಲಿ ಮುಟ್ಟಿದ್ರೆ ಗಟ್ಟಿ. ಇನ್ನೊಂದು ಸ್ವಲ್ಪ ಬೆಚ್ಚಗಿದೆ. ನಾನು ಇನ್ನೊಂದು ಪಾತ್ರೆಗೆ ತೆಕ್ಕೊಂಬಿಟ್ರೆ ನಿಮ್ಗೆ ಅದು ಹದ ಸರಿ ಇರುತ್ತೆ. ಒಂಚೂರು ತುಪ್ಪ ಮಾಡ್ಕೊಂಡು ತೋರಿಸ್ತೀನಿ. ಇವಾಗಲೇ ಈ ಥರ ಇದೆಯಾ. ನಾನು ಈ ಪಾತ್ರೆನ ತೆಗೆದು ಇನ್ನೊಂದು ಪಾತ್ರೆಗೆ ಹಾಕಿದ್ಮೇಲೆ ನಿಮಗೆ ಅದು ಕರೆಕ್ಟಾಗಿ ಏಲಕ್ಕಿ ತೊಗೊಂಡೆ, ಅದನ್ನು ಹಾಕಿದೆ. ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಏಲಕ್ಕಿನ, ಅದನ್ನು ಪುಡಿ ಮಾಡಿದ್ದನ್ನು ನೀಟಾಗಿ ಮಿಕ್ಸ್ ಮಾಡಿ ಪಾತ್ರೆಗೆ ತೆಕ್ಕೊಂಡಾದ್ಮೇಲೆ ನೋಡಿ ತೋರಿಸ್ತೀನಿ ನೋಡಿ. ಇವಾಗ ಈ ಹದ ಇದೆ ನೋಡಿ. ಇವಾಗ ಇದು ಕರೆಕ್ಟಾಗಿದೆ. ನಿಮಗೆ ಅದನ್ನು ತಟ್ಟಿ ಕಲಸೋಕ್ಕೆ ಅಂದರೆ ಕರಿಯೋದಕ್ಕೆ ನೀಟಾಗಿದೆ. ಒಂದು ಚಿಟಿಕೆ ಉಪ್ಪಿಟ್ಕೊಂಡಿದ್ದೀನಿ, ಗಸಗಸೆ ಇಟ್ಕೊಂಡಿದ್ದೀನಿ, ತುಪ್ಪನ ಕರಗಿಸಿಟ್ಕೊಂಡೆ, ಕರಿಯೋದಕ್ಕೆ ಎಣ್ಣೆ ಇಟ್ಕೊಂಡಿದ್ದೀನಿ. ಈಗ ಒಂದು ಎಲೆನ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಸವರ್ಬಿಟ್ಟು ತಟ್ಟಿ ಒಂದೊಂದು ತೋರಿಸ್ತೀನಿ ನಾನು ನೋಡಿ. ಅದಂತ ಸವರ್ಬಿಟ್ಟು ಒಂದು ಸ್ವಲ್ಪ, ನಾನು ತುಂಬ ದೊಡ್ಡದು ಅಲ್ಲ ತುಂಬ ಚಿಕ್ಕದು ಅಲ್ಲ, ಮೀಡಿಯಮ್ ಸೈಜಲ್ಲಿ ಮಾಡ್ತಿದ್ದೀನಿ ನೋಡಿ. ಹದ ಕರೆಕ್ಟಾಗಿದೆ. ಹಿಂಗೆ ತಟ್ಟಿ ಅದರ ಮೇಲೆ ಒಂದು ಸ್ವಲ್ಪ ಗಸಗಸೆ ಹಾಕ್ತೀನಿ. ತುಂಬ ಗಸಗಸೆ ಹಾಕಕ್ಕೆ ಹೋಗಲ್ಲ, ಕೆಲವ್ರಿಗೆ ಇಷ್ಟ ಆಗಲ್ಲ. ಹಾಗಾಗಿ ನಾನೊಂದು ಸ್ವಲ್ಪ ಹಾಕ್ತೀನಿ. ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಕರಿಯೋಕ್ಕೆ ರೆಡಿ ಇದೆ. ನಾನು ತೋರಿಸ್ತೀನಿ ನೋಡಿ. ಈ ಥರ ಆಗಿರುತ್ತೆ. ಇವಾಗ ಬಾಣಲೆ ಇಟ್ಬಿಟ್ಟು ಎಣ್ಣೆನ ಕಾಯಕ್ಕೆ ಇಡ್ತೀನಿ ನೋಡಿ. ಬಾಣಲೆ ಇಟ್ಟೆ, ಎಣ್ಣೆ ಹಾಕಿದೆ. ಕೆಲವರು ತುಪ್ಪದಲ್ಲೂ ಕರೀತಾರೆ. ನಮ್ಮ ಮನೆಯಲ್ಲಿ ನಾವು ಎಣ್ಣೆನಲ್ಲೇ ಕರೆದು ಇದು ಮಾಡ್ತೀವಿ ನೋಡಿ. ಆಯಿತು, ಸ್ಟವ್ ಆನ್ ಮಾಡ್ಕೊಂಡು ಸ್ವಲ್ಪ ಬಿಸಿ ಆಗಲಿ. ಆದಮೇಲೆ ಅದನ್ನು ಸ್ವಲ್ಪ ಹಾಕಿ ಚೆಕ್ ಮಾಡ್ತಿದ್ದೀನಿ, ಎಣ್ಣೆ ಕಾದಿದೆಯಾ ಇಲ್ವಾ ಅಂತ. ಕಾದಿದೆ ನೋಡಿ. ಆಯಿತು, ಅದನ್ನು ತೆಕ್ಕೊಂಬಿಟ್ಟು ಇವಾಗ ನಾನು ತಟ್ಟಿಟ್ಕೊಂಡಿದ್ನಲ್ಲ ಅಪೂಪ, ಅದನ್ನು ಹಾಕಿ ಕರಿತೀನಿ. ಇದು ಈ ಒಂದು ಅಪೂಪ ತುಂಬ ಹಳೆಯ ಕಾಲದ. ಇದು ಅಧಿಕ ಮಾಸದಲ್ಲಿ 33 ಅಪೂಪನ ದಾನ ಮಾಡೋದು ಅನ್ನೋದೆಲ್ಲ ಇದೆ. ಹಾಗಾಗಿ ನಾವೇ ಮನೆಯಲ್ಲಿ ಮಾಡಿ ಇದು ಮಾಡಿದ್ರೆ ಕೊನೆ ಪಕ್ಷ ಸ್ವಲ್ಪನಾದರೂ ಮಾಡ್ಕೋಬೋದು. ತುಂಬ ಮಾಡೋಕ್ಕಾಗಲ್ಲ ಅಂದರೂ ಮನೆ ಮಟ್ಟಿಗೆ ಇಷ್ಟು ಮಾಡ್ಕೋಬೋದು, ಚೆನ್ನಾಗಿರುತ್ತೆ ನೋಡಿ. ಅದನ್ನು ಕರೆದೆ. ನಾನು ಒಂದೊಂದೇ ಹಾಕಿ ಕರಿತಿದ್ದೀನಿ, ಏಕೆಂದರೆ ಒಂದು ಇದಾದರೆ ನೋಡಿ ತಿರುಗಿಸಿ ಹಾಕಿ ಒಂದು ಸ್ವಲ್ಪ ಆದಮೇಲೆ ಮತ್ತೆ ತಿರುಗಿಸಿ ಹಾಕಿದ್ರೆ ಏನಂದರೆ ಇದು ಮೀಡಿಯಮ್ ಉರಿನಲ್ಲೇ ಇಟ್ಟು ಕರಿಬೇಕು. ನೀವು ಸ್ವಲ್ಪ ಉರಿ ಜಾಸ್ತಿ ಆಯಿತು ಅಂದರೆ ಒಂಥರ ಕಪ್ಪಿಟ್ಕೊಂಡು ಬಂದುಬಿಡುತ್ತೆ. ಆ ಥರ ಆಗಬಾರ್ದು ಅಷ್ಟೇ ನೋಡಿ. ಅದು ನಾನೊಂಚೂರು ಚಿಟಿಕೆ ಉಪ್ಪು ಹಾಕಿರೋದ್ರಿಂದ ಅದು ಎಣ್ಣೆ ಅಷ್ಟು ಕುಡಿಯಲ್ಲ. ಇವಾಗ ಇನ್ನೊಂದು ಹಾಕ್ತೀನಿ, ಕರಿತೀನಿ
ಇವತ್ತು ನಮ್ಮ ಮನೆಗೆ ನಮ್ಮ ಹುಡುಗರನ್ನೆಲ್ಲ ಕರಿತಿದ್ದೀನಿ, ಮಕ್ಕಳೆಲ್ಲ ಬರ್ತಿದ್ದಾರೆ. ಹಾಗಾಗಿ ಅವ್ರಿಗೆಲ್ಲ ಅಂದರೆ ಚಿಕ್ಕ ಮಕ್ಕಳಿಗೆ ಈ ಒಂದು ಸಿಹಿ ತಿಂಡಿ ಕೊಟ್ಟರೆ ಇಷ್ಟಪಟ್ಟು ತಿಂತಾರೆ. ಬೆಲ್ಲ ಹಾಕಿದ್ದೀವಿ, ಬೆಲ್ಲದಿಂದ ಮಾಡಿರೋದು, ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ನಾವು ತೋರಿಸ್ಬೇಕು, ಈ ಥರ ಎಲ್ಲ ತಿಂದಾಗ ಆರೋಗ್ಯ, ಬೆಲ್ಲ ಹಾಕಿರೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ಅಪರೂಪಕ್ಕೆ ಈ ಥರ ಮಾಡಿ ಕೊಡಬಹುದು ಮಕ್ಕಳಿಗೆ, ಇಷ್ಟಪಟ್ಟು ತಿನ್ನೋರಿಗೆ. ಸಿಹಿ ಇಷ್ಟಪಡೋರ್ಗಂತೂ ತುಂಬ ಒಳ್ಳೆಯದು. ನೋಡಿ, ಇನ್ನೊಂದು ಹಾಕಿ ಎಲ್ಲದನ್ನು ಈ ಥರ ಕರೆದು ಮಾಡಿಕೊಡ್ತೀವಿ. ಬೆಲ್ಲನೂ ಅಂದರೆ ಇದು ತುಂಬ ಹಳೆ ಕಾಲದಲ್ಲಿ ಕುಟ್ಟಿ ಎಲ್ಲ ಎಷ್ಟು ಚೆನ್ನಾಗಿ ಮಾಡ್ತಿದ್ರು ಗೊತ್ತಾ. ಅದರಲ್ಲೂ ನಾವು ಸ್ಟವ್ ಮೇಲೆ ಮಾಡ್ತೀವಿ, ಒಲೆ ಮೇಲೆಲ್ಲ ಮಾಡ್ತಿದ್ರು, ಅದ್ರ ರುಚಿನೇ ಬೇರೆ. ಅಗ್ಗಿಷ್ಟಿನಲ್ಲಿ ಮಾಡ್ತಿದ್ರು, ಅದ್ರ ರುಚಿನೇ ಬೇರೆ. ನಾನಿವಾಗ ನಿಮ್ಗೆ ತೋರ್ಸೋಕ್ಕೋಸ್ಕರ ನಾನು ಇದು ಸ್ಟವಲ್ಲಿ ಇದು ಮಾಡ್ತಿದ್ದೀನಿ ಅಷ್ಟೇ. ನಾವು ದೇವ್ರ ನೈವೇದ್ಯ ಇದು ಎಲ್ಲ ಅಂದಾಗ ನಾವು ಅಗ್ಗಿಷ್ಟಿನಲ್ಲೇ ಮಾಡೋದು. ಹಾಗಾಗಿ ನೋಡಿ ಆಯಿತು, ಎಲ್ಲದನ್ನು ಆ ಥರನೇ ಕರಿತೀನಿ. ಹಾಗೆ ಇನ್ನೊಂದು ಹಾಕ್ಕೊಳ್ತೀನಿ. ಬೆಲ್ಲದ ಆಗಿರೋದ್ರಿಂದ ರುಚಿ ಒಂಥರ ಚೆನ್ನಾಗಿರುತ್ತೆ. ಇಷ್ಟಪಡೋರು ಗರ್ಗರಿಯಾಗಿರುತ್ತೆ. ಇದು ನಾರು ಬರೋದಿಲ್ಲ. ಈ ಪಾಕ ಹದವಾಗಿದ್ದರೆ ನಾರು ಬರೋದಿಲ್ಲ. ಇಲ್ಲದೇ ಇದ್ದರೆ ತುಂಬ ಗಟ್ಟಿಯಾದರೂ ಚೆನ್ನಾಗಿರಲ್ಲ, ತುಂಬ ನಾರಿದ್ದ ತಿನ್ನೋಕ್ಕೆ ಕಷ್ಟ ಆಗುತ್ತೆ. ಈ ಥರ ಒಂದು ಮಾಡಿದಾಗ ನಿಮಗೆ ಹದವಾಗಿ ಇಷ್ಟಪಟ್ಟು ತಿಂತಾರೆ, ಚೆನ್ನಾಗಿರುತ್ತೆ. ನೋಡಿ ಆಯಿತು, ಎಲ್ಲದನ್ನು ಕರೆದೆ. ನಾನು ಆ ತೂತು ಒಂದು ಬಟ್ಲಲ್ಲಿ ಹಾಕಿದೆ. ಎಕ್ಸ್ಟ್ರಾ ಎಣ್ಣೆ ಇತ್ತಂದರೆ ಕೆಳಗಡೆ ಸೇರಿಕೊಳ್ಳುತ್ತೆ. ಹಾಗಾಗಿ ನಾವು ಆ ಥರ ಒಂದು ಹಾಕಿಟ್ಬಿಡಬೇಕು. ಬಿಟ್ಬಿಟ್ಟೆ ಅದು. ಇವಾಗ ಒಂದು ತಟ್ಟೆಗೆಲ್ಲ ತೆಗೆದು ಇನ್ನೂ ಬಿಸಿ ಇದೆ ಅದು. ನೋಡಿ, ಎಲ್ಲ ತೆಗೆದು ಇಡ್ತಾ ಇದ್ದೀನಿ. ಹದವಾಗಿ ಬಂದಿದೆ ಎಲ್ಲ. ನೋಡಿ, ಎಲ್ಲ ತೆಗೆದೆ. ಏನೋ ಒಂದು ಮನೆಯಲ್ಲಿ ಮಾಡಿದ್ವಿ ಅನ್ನೋ ಒಂದು ಖುಷಿ. ಈ ಥರದ್ದೊಂದು ಇದು ಟ್ರೆಡಿಷ್ನಲ್ಲು ಸ್ವೀಟು. ತುಂಬ ಅದರಲ್ಲಿ ಅದು ತುಂಬ ಇಷ್ಟಪಟ್ಟು ತಿಂತಾರೆ. ಒಂದು ಸ್ವಲ್ಪ ತುಪ್ಪ ಇದು ಮಾಡಿ ಸಾಮಾನ್ಯವಾಗಿ ತುಪ್ಪದ ಜೊತೆನಲ್ಲಿ ಕೊಡ್ತಾರೆ. ನೋಡಿ, ಇದು ಬಿಸಿ ಇದೆ ಅದು, ಹಾಗಾಗಿ ಅದಂತೆ ಇದು ಮಾಡಿದೆ, ತೋರಿಸ್ತೀನಿ. ಇನ್ನೂ ಬಿಸಿ ಇದೆ. ತಣ್ಣಗಾದಮೇಲೆ ನಿಮಗೆ ಅದು ಚೆನ್ನಾಗಿರುತ್ತೆ, ಗರ್ಗರಿಯಾಗಿ ಇರುತ್ತೆ. ನೋಡಿ, ಇವಾಗ ಮುರಿದು ತೋರಿಸ್ತೀನಿ. ಅದು ಬಿಸಿ ಇದೆ. ಇದನ್ನು ತೆಗೆದು ಇದನ್ನು ಸ್ವಲ್ಪ ಹಾಕ್ತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನೀಟಾಗಿ ಮುರಿಯುತ್ತೆ. ನಾರು ಬಂದಿಲ್ಲ. ಈ ಥರ ಮಾಡಿದಾಗ ನಾರು ಬರೋದಿಲ್ಲ, ಚೆನ್ನಾಗಿ ಬರುತ್ತೆ. ಆಯಿತು, ಎಲ್ಲ ರೆಡಿ ಆಯಿತು. ನೋಡಿ, ನಿಮ್ಮ ಮನೆಯಲ್ಲೂ ಈ ಥರ ಒಂದು ಅಪೂಪ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.